ದ ಮಾಡರ್ನ್ ಸ್ಟೋರಿ ಒಂದು ಹೇಳ್ತೀನಿ. ಥಾಮಸ್ ಎಡಿಸನ್ ಅವ್ರಿಗೆ ಗೊತ್ತಾ, ಅವರು 1000 ಸಲ ಸೋಲ್ತಾರೆ, ಆದರೆ ಇತಿಹಾಸ ಸೃಷ್ಟಿ ಮಾಡಿದ ಮಹಾನ್ ವ್ಯಕ್ತಿಯ ಸ್ಟೋರಿ ಒಂದು ನಿಮ್ಮ ಮುಂದೆ ಹೇಳ್ತೀನಿ. ಇವ್ರು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಅವ್ರ ಶಿಕ್ಷಕ ಏನು ಮಾಡ್ತಾರೆ ಅಂದರೆ, ನಿನಗೆ ಓದೋಕ್ಕಾಗಲ್ಲ ಇಲ್ಲಿ ಅಂದ್ಬಿಟ್ಟು ಹೀಯಾಳಿಸಿ ಅವನಿಗೆ ಒಂದು ಲೆಟರ್ ಬರೆದು ಮನೆ ಕಡೆ ಕಳಿಸ್ತಾರೆ. ಆಗ ಥಾಮಸ್ ಎಡಿಸನ್ ತಾಯಿಗೆ ಆ ಲೆಟರ್ ಕೊಟ್ಟಾಗ ತಾಯಿ ದುಃಖಿತಲಾಗಿ ಆ ಥಾಮಸ್ ಎಡಿಸನ್ ಅವ್ರನ್ನ ಏನು ಹೇಳ್ತಾನೆ, ಮಗ ಆ ಲೆಟ್ರಲ್ಲಿ ಏನಿದೆ ಅಂದರೆ, ನಿನಗೆ ಹೇಳ್ಕೊಡುವಷ್ಟು ಬುದ್ಧಿವಂತರಲ್ಲಂತೆ ಟೀಚರು, ನೀನು ಮನೇಲೇ ಕೂತ್ಕೊಂಡು ವಿದ್ಯೆನ ಕಲಿ, ನಾನು ಹೇಳ್ಕೊಡ್ತೀನಿ ಎಲ್ಲ ಥರದ ವಿದ್ಯೆನ ಅಂತ ಹೇಳ್ಕೊಟ್ಟು ಚಿಕ್ಕ ವಯಸ್ಸಲ್ಲಿ ಎಲ್ಲ ಥರದ ವಿದ್ಯೆನ ಕಲಿಸ್ತಾರೆ ಅವ್ರ ತಾಯಿ. ಆಗ ಓದಿ ಎಲ್ಲ ಥರದ ಪ್ರಯೋಗಗಳನ್ನ ಮಾಡಿ ಜಗತ್ತು ತಿರುಗಿ ನೋಡಂಗೆ ಮಾಡ್ತಾರೆ ಥಾಮಸ್ ಎಡಿಸನ್ ಅವರು. ಜಗತ್ತಿಗೆ ಬೆಳಕು ಕೊಟ್ಟ ಮಹಾನ್ ವಿಜ್ಞಾನಿ ಥಾಮಸ್ ಎಡಿಸನ್ ಅವರು ಇತಿಹಾಸನ ಸೃಷ್ಟಿ ಮಾಡ್ತಾರೆ. ಬಲ್ಬ್ ಕಂಡು ಹಿಡಿದು ತಾಯಿಗೆ ತೋರಿಸ್ತಾರೆ. ತಾಯಿ ಫುಲ್ಲು ದುಃಖಿತರಾಗಿ ಆನಂದ ಪುಷ್ಪನೆ ಹಾರಿಸ್ತಾರೆ. ಅದೊಂದು ಸುಳಿನಿಂದ ಥಾಮಸ್ ಎಡಿಸನ್ ಅವರು ಇಡೀ ಚರಿತ್ರೆನೇ ಬದಲಾಗ್ತದೆ. ಹಾಗೆ ಅವ್ರ ತಾಯಿಗೆ ವಯಸ್ಸಾಗ್ತಾ ಬರ್ತದೆ. ಅವರು ತೀರೋಗೋ ಸಮಯದಲ್ಲಿ ಅವ್ರು ತೀರೋಗ್ತಾರೆ. ಆವಾಗ ಥಾಮಸ್ ಎಡಿಸನ್ ಅವರು ಅವ್ರ ತಾಯಿ ಹಳೆಪೆಟ್ಟಿಗೆನ ತೆಗೆದು ನೋಡ್ತಾರೆ. ಆವಾಗ ಟೀಚರ್ ಕೊಟ್ಟಿದ್ದಂಥ ಲೆಟರ್ನ ಓದ್ತಿರ್ಬೇಕಾರೆ ಆ ರಿಯಲ್ ಸ್ಟೋರಿ ಅಂದರೆ, ನಿಮ್ಮ ಮಗ ಓದೋಕ್ಕೆ ಹರಹಣ್ಣು ಇಲ್ಲಿ ಪೆದ್ದ ಎಂದು ಬರೆದಿರ್ತಾರೆ. ಆ ಲೆಟರ್ನ ಓದ್ಬಿಟ್ಟು ಥಾಮಸ್ ಎಡಿಸನ್ ಫುಲ್ ದುಃಖಿತರಾಗ್ತಾರೆ. ಅವ್ರ ತಾಯಿನ ನೆನೆಸ್ಕೋತಾರೆ ಆ ಸಮಯದಲ್ಲಿ. ಅದಕ್ಕೆ ಮಕ್ಕ, ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ, ಕಮ್ಮಿ ಆಯಿತು ಅಂತ ಯೋಚನೆ ಮಾಡಬೇಡಿ, ನಿಮ್ಮ ಗುರಿ ಕಡೆ ಯೋಚನೆ ಮಾಡಿ ಮಕ್ಕಳ. ಇಷ್ಟೇ ಹೇಳ್ತಾ ಸಿಗೋ ಮತ್ತೆ ಬಾಯ್ ಬಾಯ್ ಮಕ್ಕಳ.